ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಗ. ನೆನ್ನೆ ಮ್ಯಾಚ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ನಾನು ಮಾತಾಡ್ತಾನೆ ಇರ್ತೀನಿ, ಕೇಳ್ತಾನೆ ಇರ್ತೀರಾ. ಕೆಲವೊಂದು ಚೆನ್ನಾಗಿ ಹೇಳಿದಿರ, ನೀವು ಮಾತಾಡ್ತಾನೆ ಇರಿ, ಕೇಳ್ತಾನೆ ಇರ್ತೀವಿ ಗುರು ಅಂತ. ಎಷ್ಟು ಮಾತಾಡಿದ್ರು ಕಮ್ಮಿನೇ. ಆ ಥರ ಮ್ಯಾಚ್ ಆಗಿದೆ. ಎಮೋಷನ್ಸ್ 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 ಎಲ್ಲಿ ನೋಡಿದ್ರು ನೆನ್ನೆ ಎಮೋಷನ್ಸ್ ಟ್ರಿಗರ್ ಆಗಿದೆ. ಎಮೋಷನ್ಸ್ ಬಗ್ಗೆ ಮಾತಾಡಿರಲಿಲ್ಲ ನಾನು. ಎಮೋಷನ್ಸ್ ನೆನ್ನೆ ಯಾವ ರೇಂಜಿಗೆ ಟ್ರಿಗರ್ ಆಯಿತು ಅಂದರೆ ಪ್ರತಿಯೊಬ್ಬ ಪ್ಲೇಯರ್ಗೂ ಕೂಡ ಆಸ್ ಎ ಯಂಗ್ಸ್ಟರ್ಗೂ ಕೂಡ ಟ್ರಿಗರ್ ಆಯಿತು ನೆನ್ನೆ ಎಮೋಷನ್ಸು. ವಿರಾಟ್ ಕೊಹ್ಲಿ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ರು. ವಿರಾಟ್ ಕೊಹ್ಲಿ ಹೇಳಿದ್ದಾರೆ, ನಾನು 2011 ವರ್ಲ್ಡ್ ಕಪ್ನ ಗೆದ್ದಾಗ ನಾನು ಸಿಕ್ಕಾಪಟ್ಟೆ ಯಂಗ್ಸ್ಟರ್ ಆಗಿದ್ದಾರೆ. ಅರೌಂಡ್ ಎಷ್ಟು ಅವ್ರಿಗೆ 23-22 ಇಯರ್ಸ್ ಇತ್ತು ಅಂತ ಕಾಣಿಸುತ್ತೆ ಅವ್ರಿಗೆ ಅವಾಗ. ಸೊ ಅವಾಗ ಸಿಕ್ಕಾಪಟ್ಟೆ ಯಂಗ್ಸ್ಟರ್ ಆಗಿದೆ ನಾನು. ಅವಾಗ ನನಗೆ ಆ ಒಂದು ಎಮೋಷನ್ ನನಗೆ ಅಷ್ಟೊಂದು ಟ್ರಿಗರ್ ಆಗಿಲ್ಲ. ಬಂದಿದ ತಕ್ಷಣ ವರ್ಲ್ಡ್ ಕಪ್ ಗೆದ್ಬಿಟ್ನಲ್ಲ, ಸೊ ಅವಾಗ ನನಗೆ ಅಷ್ಟೊಂದು ಟ್ರಿಗರ್ ಆಗಿಲ್ಲ. ಒಂದು ಎಕ್ಸ್ಪೀರಿಯನ್ಸ್ನ ತಗೊಂಡಾದ್ಮೇಲೆ ಸಿಕ್ಕಾಪಟ್ಟೆ ವರ್ಷ ವರ್ಲ್ಡ್ ಕಪ್ನ ಗೆದ್ದಿಲ್ಲ ಅಂತಂದರೆ ಆ ಒಂದು ಎಮೋಷನ್ ಯಾವ ಥರ ಟ್ರಿಗರ್ ಆಗುತ್ತೆ ಅಂತ ನನಗೆ ಇವಾಗ ಗೊತ್ತಾಯಿತು. ಆವಾಗ ಆಗದೆ ಇದ್ದು ಅಂತ ನೆನೆ ಒಂದು ಸ್ಟೇಟ್ಮೆಂಟ್ ಆಗಿ ಕೊಡ್ತಾರೆ. ಸೊ ಹೌದು, ಬಂದಿದ ತಕ್ಷಣ ಇವಾಗ ಯಂಗ್ಸ್ಟರ್ ಬಂದಿದ ತಕ್ಷಣ ಫಸ್ಟ್ ವರ್ಲ್ಡ್ ಕಪ್ ಆಡಿದೆ, ನಂಗೆ ವರ್ಲ್ಡ್ ಕಪ್ನ ಗೆದ್ಬಿಟ್ರೆ ಏನು ಗುರು ಇಷ್ಟು ಈಸಿಯಾಗಿ ಸಿಕ್ಬಿಡ್ತಲ್ಲ ವರ್ಲ್ಡ್ ಕಪ್ ಅಂತ ಅನ್ಸುತ್ತೆ. ಅದೇ ಕೆಲವೊಂದು ಪ್ಲೇಯರ್ಸ್ಗಳು ನೋಡಿ, ಲೆಜೆಂಡ್ಸ್ಗಳನ್ನ ನೋಡಿ. ರಾಹುಲ್ ದ್ರಾವಿಡ್ ಬಗ್ಗೆ ಮಾತಾಡೇ ಇಲ್ಲ. ರಾಹುಲ್ ದ್ರಾವಿಡ್ ಅಷ್ಟು ವರ್ಷ ಆಡಿದ್ರೆ ಇಂಟರ್ನ್ಯಾಷನಲ್ ಫಾರ್ಮೆಟ್, ಒಂದು ವರ್ಲ್ಡ್ ಕಪ್ನ ಗೆಲ್ಲೋದಕ್ಕಾಗಿರಲಿಲ್ಲ, ಒಂದು ವರ್ಲ್ಡ್ ಕಪ್ನ ಹಿಡ್ಕೊಳ್ಳೋದಕ್ಕಾಗಿಲ್ಲ, ಒಂದು ಪೋಡಿಯಂ ಮೇಲೆ ನಿಂತ್ಕೊಳ್ಳೋ, ಒಂದು ಡ್ಯಾನ್ಸ್ ಮೇಲೆ ನಿಂತ್ಕೊಳ್ಳೋದಕ್ಕಾಗಿರಲಿಲ್ಲ, ಒಂದು ಸೆಲೆಬ್ರೇಷನ್ ಮಾಡೋಕ್ಕಾಗಿಲ್ಲ ಚಾಂಪಿಯನ್ಸ್ ಅಂತ. ನೆನ್ನೆ ಮಾಡಿದಂಥ ಸೆಲೆಬ್ರೇಷನ್ ರಾಹುಲ್ ದ್ರಾವಿಡ್ ಎಂಥ ಸೆಲೆಬ್ರೇಷನ್. ರಾಹುಲ್ ದ್ರಾವಿಡ್ ಅವರು ಆ ಥರ ನಾನು ಲಿಟ್ರಲಿ ನೋಡೇ ಇಲ್ಲ, ನನ್ನ ಲೈಫಲ್ಲಿ ನೋಡಿಲ್ಲ ರಾಹುಲ್ ದ್ರಾವಿಡ್ ಅವರು ಆ ಥರ ಒಂದು ಸೆಲೆಬ್ರೇಷನ್, ಆ ಥರ ಒಂದು. ವಿರಾಟ್ ಕೊಹ್ಲಿ ಅವರೇ ರಾಹುಲ್ ದ್ರಾವಿಡ್ ಮೇಲೆ ಬಂದಂಗಿತ್ತು. ವಿರಾಟ್ ಕೊಹ್ಲಿ ಟ್ರೋಫಿ ತೊಗೊಂಬಂದು ರಾಹುಲ್ ದ್ರಾವಿಡ್ ಅವರ ಕೈಗೆ ಕೊಡ್ತಾ ಇದ್ದಂಗೆ ವಿರಾಟ್ ಕೊಹ್ಲಿ ಅವರ ಅಗ್ರೆಷನ್ ಇತ್ತು ರಾಹುಲ್ ದ್ರಾವಿಡಲ್ಲಿ. ಅದು ಫಾರ್ ದ ವೆರಿ ಫಸ್ಟ್ ಟೈಮ್ ನಾವು ಯಾವಾಗ ಹೆಂಗೆ ನೋಡಿರ್ತೀವಿ, ಪ್ರತಿಯೊಂದು ಸಲ ರಾಹುಲ್ ದ್ರಾವಿಡ್ ನೋಡಿದಾಗಲೂ ಕೂಡ ಕಾಮ್ ಅಂಡ್ ಕೂಲ್ ಕಂಪೋಸ್ಡ್ ಆಗಿರೋರು. ಬಟ್ ನೆನ್ನೆ ರಾಹುಲ್ ದ್ರಾವಿಡ್ ಅವರ ಅಗ್ರೆಷನ್ ಅಂತೂ ಅದು ಕೂಡ ಒಂದು ಎಮೋಷನು. ಲಿಟ್ರಲಿ ನೆನ್ನೆ ಎಮೋಷನ್ ಟ್ರಿಗರ್ ಎಲ್ಲರಿಗೂ. ರೋಹಿತ್ ಶರ್ಮಾ ಅವರಿಗೆ ಟ್ರಿಗರು, ಎಲ್ಲ ಕಡೆಯಿಂದನೂ ಟ್ರಿಗರು. ಹತ್ತುಬಿಟ್ರು ರೋಹಿತ್ ಶರ್ಮಾ ಹಂಗೇನೆ. ವಿರಾಟ್ ಕೊಹ್ಲಿ ಅವರಿಂದನೂ ಕೂಡ ಎಮೋಷನ್ಸು. ಹಾರ್ದಿಕ್ ಪಾಂಡ್ಯ ಅಂತೂ ಕೇಳಂಗಿಲ್ಲ, ಗೊಳೋ ಅಂತ ಹತ್ಬಿಟ್ರು. ಹಾರ್ದಿಕ್ ಪಾಂಡ್ಯ ಅವ್ರು ಚಿಕ್ಕದಕ್ಕೆಲ್ಲ ಒಂಥರ ಸಿಕ್ಕಾಪಟ್ಟೆ ಎಮೋಷನಲ್ ಗುರು. ಹಾರ್ದಿಕ್ ಪಾಂಡ್ಯ ಅದೆಷ್ಟು ಪ್ಲೇ ಬಾಯೋ ಅಷ್ಟೇ ಎಮೋಷನಲ್ ಬಾಯೂ ಕೂಡ. ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ತಾರೆ ಹಾರ್ದಿಕ್ ಪಾಂಡ್ಯ. ನಮ್ಮ ಟೀಮ್ ಇಂಡಿಯಾ ಹತ್ರ ಅತಿ ಎಮೋಷನಲ್ ಆಗೋದು ಯಾರು ಅಂದರೆ ಅದು ಹಾರ್ದಿಕ್ ಪಾಂಡ್ಯನ್. ಯಾಕಂದರೆ ಗಳ ಅಂತ ಕಣ್ಣೀರು ಬಂದ್ಬಿಡ್ತದೆ ಅವ್ರಿಗೆ ಹಂಗೇನೆ. ನನಗೆ ಯಾರು ಎಮೋಷನಲ್ ಆಗಿಲ್ಲ, ಎಲ್ಲರೂ ಕೂಡ ಎಮೋಷನಲ್ ಆದರು. ಇನ್ಫ್ಯಾಕ್ಟ್ ಇಂಡಿಯನ್ ಫ್ಯಾನ್ಸ್ ಎಷ್ಟು ಜನ ಎಮೋಷನಲ್ ಆಗಿದ್ದು. 2007 ಗೆದ್ದಂಥ ವರ್ಲ್ಡ್ ಕಪ್ 17 ವರ್ಷ ಆದಮೇಲೆ ವರ್ಲ್ಡ್ ಕಪ್ ಬರ್ತಾ ಇದೆ. ಸೊ ಪ್ರತಿಯೊಂದು ವರ್ಷ ಅಂದರೆ ಇವಾಗ ಬ್ಯಾಕ್ ಟು ಬ್ಯಾಕ್ ವರ್ಷ ಏನಾದ್ರು ವರ್ಲ್ಡ್ ಕಪ್ನ ಗೆಲ್ತಾ ಹೋದ್ವಿ ಅಂತಂದರೆ ಅಷ್ಟು ಎಮೋಷನ್ಸ್ ಟ್ರಿಗರ್ ಆಗಲ್ವೇನೋ. ಇವಾಗ ಬ್ಯಾಕ್ ಟು ಬ್ಯಾಕು ಇವಾಗ IPL ತಗೊಳ್ಳಿ, ಚೆನ್ನೈ ಸೂಪರ್ ಕಿಂಗ್ಸ್ ಇನ್ ಕೇಸ್ ಏನಾದ್ರು ಪ್ರತಿಯೊಂದು ಸಲ ಹೊಡ್ಕೊಂಡು ಬರ್ತಾ ಇದ್ರು ಅಂತ ಅನ್ಕೊಳ್ಳಿ. ಸೊ ಬೇಜಾನ್ ಟ್ರೋಫಿಗೆ ಇದ್ರೆ ಅಷ್ಟೊಂದು ಎಮೋಷನ್ಸ್ ಟ್ರಿಗರ್ ಆಗೋದಿಲ್ಲ. ಇವಾಗ ನಮ್ಮ RCB ಗೆದ್ಬಿಡ್ತು ಅಂತ ಅನ್ಕೊಳ್ಳಿ, ಯಾವ ರೇಂಜಿಗೆ ಫ್ಯಾನ್ಸ್ಗಳಲ್ಲಿ ಪ್ಲೇಯರ್ಸ್ಗಳಲ್ಲಿ ಎಮೋಷನ್ಸ್ ಟ್ರಿಗರ್ ಆಗುತ್ತೆ. RCB ಗೆಲ್ಲಿ ಅಂತ ಕಾಯ್ಕೊಂಡು ಕೂತಿರೋರು ಎಷ್ಟು ಜನ. ಸೊ ಈ ಥರ ಎಮೋಷನ್ಸು ಟ್ರಿಗರ್ ಆಗೋದು. ಇನ್ಫ್ಯಾಕ್ಟ್ ರೋಹಿತ್ ಶರ್ಮಾ ಅವ್ರು ನಿನ್ನೆ ಒಂದು ವಿಚಿತ್ರವಾಗಿರುವಂಥ ಸೀನ ಮಾಡಿದ್ರು. ಸೊ ಇದು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ನಾವು ಮಾಡಿದ್ದು. ಅದೇನು ಅಂತಂದರೆ ಪಿಚ್ ಮೇಲೆ ಬಂದು ಬ್ರಬೋಡಾಸ್ ಪಿಚ್ನ ಮಣ್ಣನ್ನು ತಗೊಂಡು ತಿಂದಿದ್ದು. ಯಾಕಂದರೆ ಮಣ್ಣಿನ ಋಣ ತೀರಿಸಿದ್ದು ಅಲ್ಲಿ. ಯಾಕಂದರೆ ಗೊತ್ತು ತಾನೆ, ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿದ್ವಿ, ವರ್ಲ್ಡ್ ಕಪ್ನ ಗೆಲ್ಲಕ್ಕಾಗ್ತಿಲ್ಲ. ಬ್ರಬೋಡಾಸ್ಗೆಲ್ಲ ನಮಗೆ ವರ್ಲ್ಡ್ ಕಪ್ ಗೆಲ್ಲೋ ಥರ ಮಾಡಿದ್ದೆ ಅಂತ ಆ ಒಂದು ಗ್ರಾಸ್ನೋ ಅಥವಾ ಮಣ್ಣನೋ ತಗೊಂಡು ತಿಂದ್ರು. ಸೊ ಅದಕ್ಕೊಂದು ಕೃತಜ್ಞತೆನ ಸಲ್ಲಿಸಿದ್ರು. ಸೊ ಇದು ಎಮೋಷನಲ್ ಮೂಮೆಂಟ್ ಫಾರ್ ಆಲ್ ಇಂಡಿಯನ್ಸ್. ಒನ್ ಅಂಡ್ ಓನ್ಲಿ ರಾಹುಲ್ ದ್ರಾವಿಡ್ ಅವರು ಎಷ್ಟು ತಳ್ಳಿದ್ರು ಅಂತಂದರೆ ಕೋಚಿಂಗ್ ಅವಧಿನ ಅವ್ರಿಗೆ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಆ ODI ವರ್ಲ್ಡ್ ಕಪ್ ಏನಿತ್ತು, ಆ ODI ವರ್ಲ್ಡ್ ಕಪ್ ಫೈನಲ್ಸ್ ಏನಿತ್ತು, ಅಲ್ಲೇ ಗೆದ್ದಿರಬೇಕಾಗಿತ್ತು ನಮ್ಮ ಟೀಮ್ ಇಂಡಿಯಾ. ಅಲ್ಲೇನಾದ್ರು ಗೆದ್ದಿತ್ತು ಅಂದರೆ ಅಲ್ಲೇ ಅವ್ರು ಸ್ಟೆಪ್ ಡೌನ್ ಆಗಿಬಿಟ್ರು ಅವರು ಆಸ್ ಎ ಕೋಚು. ಅಲ್ಲಿ ಗೆಲ್ಲಕ್ಕಾಗಲಿಲ್ಲ. ನಾನು ಇನ್ನೂ ಒಂದ್ಸಲ ಏನಾದರೂ ಮಾಡಬೇಕು, ವರ್ಲ್ಡ್ ಕಪ್ನ ನಾನು ಆಡ್ದಾಗಂತೂ ಗೆಲ್ಲೋದಕ್ಕಾಗಲಿಲ್ಲ, ನಾನೊಂದು ಫೀಲ್ ತಗೋಬೇಕು. ವರ್ಲ್ಡ್ ಕಪ್ನ ಅಟ್ಲೀಸ್ಟ್ ನಾನು ಕೋಚ್ ಆಗಾದರೂ ನಾನು ಇರೋವಂಥ ಒಂದು ಟೀಮು ಗೆಲ್ಲಬೇಕು. ಇರೋವಂಥ ಟೀಮ್ ಅಂದರೆ ಇಂಡಿಯಾಗೆ ಗೆಲ್ಲಿಸ್ಬೇಕು ಅಂತ ಅವರು ಪಟ್ಟಂಥ ಕಷ್ಟ ಏನಿದೆ ನಿಜಾಲು. ಕೋಚ್ ಆಗೋದು, ಇಂಡಿಯನ್ ಟೀಮ್ ಕೋಚ್ ಆಗೋದು, ಆ ಒಂದು ಲೋಡ್ನ ತಗೊಳ್ಳೋದು BCCIಯಿಂದ ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ರಾಹುಲ್ ದ್ರಾವಿಡಿಗೆ ಇಲ್ಲಿ ಮೇಯ್ನಾಗಿ ಕ್ರೆಡಿಟ್ ಕೊಡಬೇಕು. ನೆನ್ನೆ ಅಂತೂ ಫುಲ್ಲು ಇಟ್ಸ್ ಆಲ್ ಅಬೌಟ್ ಎಮೋಷನ್ಸು. ಆ ಒಂದು ಪಿಕ್ಚರ್ಸು ಏನಿವಾಗ ಸೆಗ್ರಿಗೇಟ್ ಆಗಿದೆ ಎಲ್ಲರ ಫೋನ್ಗಳಲ್ಲೂ ಇದೆಯಲ್ಲ. ಲಿಟ್ರಲಿ ಆ ಪಿಕ್ಚರ್ಸ್ಗಳನ್ನಂತೂ ಇವಾಗೆಲ್ಲ ಸ್ಟೇಟಸ್ಸು ಸ್ಟೋರೀಸು ಎಲ್ಲ ಹಾಕೊಂಡು ಜೋರಾಗೆ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ವಿ. ಈ ಒಂದು ಪಿಕ್ಚರ್ಸ್ ಅಂತೂ ಕಣ್ಮುಂದೆ ಕಟ್ಟದಂಗೆ ಇರುತ್ತೆ. ಸುಮಾರು ವರ್ಷ ಹೋದ್ರೂ ಕೂಡ ಈ ಥರ ಒಂದು ಸೀನ್ ಆಗಿತ್ತು. ವಿರಾಟ್ ಕೊಹ್ಲಿ ರಾಹುಲ್ ದ್ರಾವಿಡ್ ಅವರ ಕೈಗೆ ಟ್ರೋಫಿ ತೊಗೊಂಬಂದು ಕೊಟ್ಟರು. ರಾಹುಲ್ ದ್ರಾವಿಡ್ ಅಗ್ರೆಸಿವ್ ಸೆಲೆಬ್ರೇಷನ್ ವೆರಿ ಫಸ್ಟ್ ಟೈಮು ಇನ್ ಕ್ರಿಕೆಟ್ ಹಿಸ್ಟ್ರಿ ಮಾಡಿಬಿಟ್ರು.
ಸೊ ರೋಹಿತ್ ಶರ್ಮಾ ಆ ಮಣ್ಣಿನ ಋಣ ತೀರಿಸಿದ್ರು, ಮಣ್ಣನ್ನ ಬಾಯಿಗೆ ಹಾಕೊಂಡ್ರು. ಸೊ ಇದೆಲ್ಲ ಒಂಥರ ಎಷ್ಟು ವರ್ಷ ಆದ್ರೂ ಕೂಡ ನೆನಪಲ್ಲಿ ಇಟ್ಕೊಳ್ಳೋವಂಥ ಮೂಮೆಂಟ್ಗಳಿವೆಲ್ಲ. ಸೊ ನಿಮಗೇನು ಅನ್ನಿಸ್ತು? ಇಂಡಿಯನ್ ಪ್ಲೇಯರ್ಸ್ಗಳ ಎಮೋಷನ್ಸು ಟ್ರಿಗರ್ ಆಗಿದ್ದು ರೋಹಿತ್ ಶರ್ಮಾ ಮಣ್ಣನ್ನ ಎತ್ಕೊಂಡು ಬಾಯಿಗೆ ಹಾಕೊಂಡಿದ್ದಾಗಿರ್ಬೋದು, ಜೊತೆಗೆ ರಾಹುಲ್ ದ್ರಾವಿಡ್ ಅವರ ಸೆಲೆಬ್ರೇಷನ್ ಆಗಿರ್ಬೋದು. ನಿಮ್ಗೇನು ಅನ್ನಿಸ್ತು ಕಾಮೆಂಟಲ್ಲಿ ಹಾಕಿ. ಸಿಗೋಣ ಮುಂದಿನ ನೋಡಿದಲ್ಲಿ. ಬಾ.